ಕಣ ನಿನ್ಗೆ ಹೋಯ್ತಾ ದಾರಿಲಿ 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರ ಆ ದುಡ್ಡನ್ನ ಯಾವ್ದಕ್ ಬಳಸ್ಕೊತೀಯ? ದುಡ್ಡನ್ನ ಯಾವ್ದಕ್ ಬಳಸ್ಕೊಂಡೆ ಅಂದ್ರ ನಾನು ಯೂಸ್ ಮಾಡ್ಕೋತೀನಿ ಅಂತಾರ ನನಗೆ ಯೂಸ್ ಮಾಡ್ಕೋತೀನಿ. ಇಲ್ಲ ಯೂಸ್ ಮಾಡ್ಕೊಂಡೆ ಇಲ್ಲ ಎಲ್ಗಾರ ತಗೋ ಯಾರಿಗಾರ ಕೊಟ್ಟು ಕಿಟ್ಬಿಟ್ಟೆ ಒಂದ್ ಅರ್ಧ ಬ್ಯಾರವ್ರು ಕೊಡ್ತೀನಿ, ಅರ್ಧ ನಾನೇ ಮಡಿಕತ್ತೀನಿ. ಅರ್ಧ ಮಡಿಕೆ ಏನ್ ಮಾಡ್ಕೊಂಡೆ? ಅದೇ ಮಡಿಕೆ ನೀನು ಏನಾದ್ರು ತಗೊಳ ಆಸೆ ಇದ್ದ ಆಸೆ ಎಲ್ಲ ಸ್ವಲ್ಪ ಮನೇದು ಕಮಿಟ್ಮೆಂಟ್ ಅದಲ್ಲ, ಕಮಿಟ್ಮೆಂಟ್ ಯೂಸ್ ಮಾಡ್ಕೋತೀನಿ ಅಷ್ಟೇ ಅಷ್ಟೇ ಅಷ್ಟೇ. ಬೇರೆ ತರ ಏನು ತಕ ಸೋಕಿ ಗೀಕಿ ಏನು ಮಾಡೋದು ಏನು ಇಲ್ಲ. ಸೋಕಿಗೆಲ್ಲ ಆಗ್ಲೇ ಹೋಯ್ತು, ಇವಾಗ ಏನಿದ್ರು ದುಡಿಮೆನೆ ಜೀವನ ಮನ ಜೀವನ ಅಷ್ಟೇ. ಸರಿ ಅಣ್ಣ, ಒಂದ್ ಪ್ರಶ್ನೆ ನಿಮ್ಗ ನೀವು ಎಲ್ಲೋ ಹೋಯ್ತಾ ಇರ್ತಿದ್ರಿ, ಹೋಗೋ ದಾರಿಲಿ 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರ ನೀವ್ ಏನ್ ಮಾಡಿದ್ರಿ? ಆ ದುಡ್ಡನ್ನ ಯಾವ್ದಕ್ ಬಳಸ್ಕೊಂಡ್ರಿ? ಒಳ್ಳೇದಕ್ ಬಳಸ್ಕೊಂಡ್ರಿ? ನಿಮ್ಮ ಏನಾರ ತಗೋಬೇಕು ಅನ್ನೋದು ಇದ್ರೆ ಅದೇನಾರ ತಗೋತೀರಾ? ಸಾಲ ತೀರಿಸ್ತೀನಿ ಅಷ್ಟೇ. ಸಾಲ ತೀರಿಸ್ತಾರ? 10 ಲಕ್ಷ ಸಾಲ ಅದ. 10 ಲಕ್ಷ 10 ಲಕ್ಷ ಸಾಲ ಅದ. 10 ಲಕ್ಷ ಸಾಲಕ್ಕೂ 1 ಲಕ್ಷ ಕೊಟ್ಟು ಫುಲ್ಲು ಸಾಲ ತೀರಿಸ್ಬಿಡ್ತಿದ್ರಿ. ಏನೇನ್ ಮಾಡೋದು? ಅದ್ರಲ್ಲಿ ಯಾರಿಗೂ ಒಂದ್ 10,000 20,000 ಬಡವ್ರಿಗೆ ಏನು ಹೆಲ್ಪ್ ಮಾಡಲ್ವಾ? ಟೀಗಳು ಕೊಡಿಸಲ್ಲ ಡೈಲಿ 100 ರೂಪಾಯಿ ಟೀ. 100 ರೂಪಾಯಿ ಟೀ ಯಾರು ಕೊಡಿಸ್ತಾರೆ? ಇವಾಗ ನಿನ್ ಗೊತ್ತಿಲ್ಲ, ಇಲ್ಲಿ ನೋಡಿದ್ರ ಇಲ್ಲ ಒಂದಿನೂ ನಮ್ಗೆ ಕೊಡಿಸ್ತಿಲ್ವಲ್ಲ. ನೀವೆಲ್ಲ ಅಲ್ಲಿ ಹೋಗಿ ಕುಡ್ಕದ್ ಕದ್ದು ಕುಡಿತಾರಲ್ಲಪ್ಪ. ಅಣ್ಣ ನಿಂಗ ಹೋಗೋ ದಾರಿಲಿ ಎಲ್ಲಾರು ಹೋಯ್ತಾ ಇರ್ತಿದೆ, ಆ ಹೋಗೋ ದಾರಿಲಿ 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರ ಅದನ್ನ ಯಾವ್ದಕ್ ಬಳಸ್ಕೊತೀಯ? ಏನಾರ ಕಷ್ಟ ಸುಖಕ್ಕೆ ಯಾವ ಥರ ಬಳಸ್ಕೊತೀನಿ. ಕಷ್ಟ ಸುಖಕ್ಕಾದ್ರ? ಹಾಂ, ಕಷ್ಟ ಸುಖಕ್ಕಾದ್ರ? ಕಷ್ಟ ಸುಖ ನಂಗೆ ಏನಾರ ಕಷ್ಟ ಇರುತ್ತೆ, ಅದು ಏನ್ ಕಷ್ಟ ಇದ್ದು? ಏನಾರ ಸಾಲ ಆಗಿಲ್ಲ ಅದೆಲ್ಲ ಸಾಲಕ್ಕ ಇದ್ ಮಾಡ್ಕೊತೀವಿ, ಸಾಲಕ್ಕೆ ಇದ್ ಮಾಡ್ಕೊತೀನಿ. ಆ ದುಡ್ಡನ್ನ ತಗೋಗಿ ಯಾರು ಬಡವ್ರ ಗಿಡವ್ರು ಕೊಡೋಣ? ಏನಾರ ಬಡವ್ರಿಗೆ ಅಂದ್ರೆ ಯಾರ ಎಲ್ಲಾರ ಇರೋರ್ಗೆ ಎಲ್ಲಾರ ಸರ್ಟಿಫಿಕೇಟ್ ಹಾಕೊಂಡಿರ್ತಲ್ಲ ಅಂಥವ್ರಿಗೆ ಹೆಲ್ಪ್ ಮಾಡ್ತೀನಿ. ಎಷ್ಟು ಹೆಲ್ಪ್ ಮಾಡಿ ಅವ್ರಿಗೆ? ನನ್ನ ಕೈಯಲ್ಲಿ ಎಷ್ಟಾಯ್ತದೋ ಅಷ್ಟು ಹೆಲ್ಪ್ ಮಾಡಿ. ನಿನ್ ಕೈಲಿ ಅಂದ್ರೆ ಆ ದುಡ್ಡಲ್ಲಿ ಆ ದುಡ್ಡಲ್ಲಿ ಸಿಕ್ಕಿರೋ ದುಡ್ಡದಲ್ಲಿ ಪೂರ್ತಿ ನಾನು ಅದು ಎಲ್ಲ ಪೂರ್ತಿನೇ ಕೊಟ್ಬಿಡ್ತೀನಿ ಅಷ್ಟೇ. ಎಲ್ಲರೂ ಎಲ್ಲ ಮತ್ತೆ ಮೊದ್ಲು ಸಾಲ ತೀರ್ಸ್ಕೊತಿದ್ದೀರಾ? ಸಾಲ ತೀರ್ಸ್ಕೊತೀನಿಲ್ಲ ಅಂದೆ, ಇವಾಗ ಕಷ್ಟ ಬೇರೆಯವ್ರಿಗೆ ಹೆಲ್ಪ್ ಆಯ್ತದಲ್ಲ ಅದಕ್ಕೆ ಹಂಗಾರೆ ಹೆಲ್ಪ್ ಮಾಡ್ಬಿಡ್ತಿದೆ. ಹೆಲ್ಪ್ ಮಾಡ್ಬಿಡ್ತೀನಿ. ಬಿಡೋಣ, ಪುಣ್ಯಾತ್ಮಗಳೋಣ ನೀನು. ವಿನಿ, ಹೇಳು. ಹಿಂಗ ಹೋಯ್ತಾ ರೋಡಲ್ಲಿ 1 ಲಕ್ಷ ಸಿಕ್ಕಿದ್ರೆ ಮೊದಲನೇ ಕೆಲಸ ಏನ್ ಮಾಡ್ತೀಯಾ? ನಾನಾ ನಮ್ಮ ಗ್ಲಾಸ್ ಇರ್ಲಾ ನಮ್ಮ ಮನೆ ತಗೋಯ್ತೀನಿ. ಮನೆಗೆ ತಗೋಗಿ ಮನೆ ತಗೋ ನಮ್ಮ ಮಮ್ಮಿಗೂ ಡ್ಯಾಡಿಗೆ ಕೊಡ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಗುರು, ನಿಂಗ ಹೋಯ್ತಾ ಎಲ್ಲಾರು 1 ಲಕ್ಷ ದುಡ್ಡು ಸಿಕ್ಕಿದ್ರೆ ಏನ್ ಮಾಡ್ತೀಯ? ಮೊದಲನೇ ಕೆಲಸ ಏನ್ ಮಾಡ್ತೀಯ? ನಿನ್ನ ಆಸೆ ಏನ್ ಪೂರೈಸ್ಕತೀಯ? ನನ್ನ ಆಸೆನಾ ಫಸ್ಟ್ ಹೋಗಿ ಚೀಟಿನ ಲೋನ್ಗೆ ಹಾಕಿಸ್ಕೊಳ್ತೀನಿ. ಜಿಟಿನ ಲೋನ್ಗೆ ಹಾಕಿಸ್ಕೊಟ್ಟೆ ಬೈಕಾ? ಅದಾದ್ಮೇಲೆ ಏನೂ ಇಲ್ವಾ? ಇದೇನಿಲ್ಲ, ಅದೇ ನಿನ್ನ ಆಸೆನಾ? ಅದೇ ನನ್ನ ಆಸೆ, ಬೇರೆ ಏನೂ ಇಲ್ಲ? ಏನಿಲ್ಲ. ಬೇರೆ ಏನಾರ ಒಂದಿದ್ರೆ ಪರ್ಸ್ನಲ್ ಹೇಳ್ಕೊ. ಪರ್ಸ್ನಲ್ ಅಂತ ಏನಿಲ್ಲ, ಏನೂ ಇಲ್ಲ, ಜಿಟಿನೇ ನಿನ್ ಕನಸು. ಚೀಟಿನ ಹಾ, ಓಕೆ ಮಗ, ಮನೆಗೆ ಹೋಗು. ಗುರು, ನಿನ್ಗೊಂದು ಲಕ್ಷ ಸಿಕ್ಕಿದ್ರೆ ಏನ್ ಮಾಡ್ತೀಯ ಗುರು? ಹೋಯ್ತಾ ಇಲ್ಲಾರ ಈಗ ಹೋಯ್ತಾ ಎಲ್ಲಾರು 1 ಲಕ್ಷ ದುಡ್ಡು ಸಿಕ್ಕಿದ್ರೆ ನಿನ್ನೆ ಕೇಳ್ತೀನಿ, ನೀನ್ ಮಾಡ್ತಾ ಇಲ್ಲ, ನಿಂಗೊಂದು ಲಕ್ಷ ಸಿಕ್ತು ಅನ್ಕೋ. ಇದನ್ನ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ನೀನ್ ಹೇಳ್ಬಿಡಪ್ಪ, ನಿನ್ ಕ್ಲಾರಿಟಿ ಕೊಡು ಫಸ್ಟ್. ನಿಂದ ಹೇಳ ಈಗ. ಅಲ್ಲ, ನಾನು ಏನ್ ಮಾಡ್ತೀನಿ ಗೊತ್ತಾ? 1 ಲಕ್ಷ ಸಾಲ ಅದ. 1 ಲಕ್ಷ ಸಿಕ್ಕಿದ್ರೆ ಏನ್ ಮಾಡ್ದೆ ಹೇಳು ಕರೆಕ್ಟಾಗಿ ಬೇಗ. ಆಯ್ತು, 1 ಲಕ್ಷ ಆ ಸಾಲಕ್ಕೆ ಕೊಟ್ಬಿಟ್ಟು ತೀರ್ಸ್ಬಿಡ್ತೀನಿ ಗುರು. ತೀರ್ಸ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿರ್ತೀನಿ. ಇನ್ನೊಂದು ಲಕ್ಷ ಸಾಲ ಉಳ್ಕತ್ತ, ಆ ಲಕ್ಷ ಸಾಲನ ನಾನು ಗೇಯ್ಕೊಂಡು ತೀರ್ಸ್ಕತ್ತೀನಿ. ನೀ ಏನ್ ಮಾಡ್ತೀಯ? ನಂದು ಪರ್ಸನಲ್ ಪ್ರಾಬ್ಲಮ್ ಏನು ಹೇಳು ಅದನ್ನ. 1 ಲಕ್ಷ ಸಾಲನೇ ಪರ್ಸನಲ್ ಪ್ರಾಬ್ಲಮ್ ಅಂದ್ರೆ ಇನ್ನೇನು ಹುಡುಗರದು ನಿನಗ್ ಸಾಲನೇ ಇಲ್ಲ. ಸಾಲ ಇಲ್ದ ಮನ್ಸ ಇಲ್ಲ ಕಳ. ಆಯ್ತು, ನೀನು ಸಾಲ ತೀರ್ಸ್ಕೊಂಡೆ? ನಾನು ಸಾಲ ತೀರ್ಸ್ಬಿಟ್ಟು ನಮ್ಮ ಮನೆಗೆ ಒಂದ್ ಸ್ವಲ್ಪ ಕೊಡ್ತೀನಿ, ನನ್ ಸೈಡ್ಸ್ ಖರ್ಚು ಅದು ಇದು ಅಂದ್ಬಿಟ್ಟು ಒಂದ್ ಸ್ವಲ್ಪ ಮಡಿಕತ್ತೀನಿ. ಬೈಕ್ ತಗೋಬೇಕು ಅಂತಿದ್ದಿಲ್ಲ? ಬೇಡ ಕಣಪ್ಪ, ಯಾಕ ಡ್ಯೂ ಕನ್ಸು ಉಂಟಾಯ್ತಾ? ಬರೀ ಡ್ಯೂಗೂ ಕನ್ಸಲ್ಲೇ ಇರುತ್ತೆ ಯಾಕೋ ಕಣಿ, ಕನ್ಸಾಗ ಡೌಟ್ ಆಗ್ಬಿಡುತ್ತೆ. ಹಾಕ್ಬಿಡ ಲೋನ್ಗ 1 ಲಕ್ಷ ಸಿಕ್ಬಿಟ್ರ ಸರಿ. ನೀನು ಸಾಲ ತೀರ್ಸ್ಕೊಂಡ? ಏನೋ ಮೇನ್ ಸಾಲ ಇರಬಾರ್ದಿಲ್ಲ ಹಂಗಂತೀಯಾ? ಓಕೆ, ಸಾಲ ಇಲ್ದವ್ರ ನಿಮ್ದೇ ಆಗಿರ್ಬೋದು. ಎಸ್, ನಿಮ್ಗೆ ಹೋಯ್ತಾ ದಾರಿಲಿ 1 ಲಕ್ಷ ಸಿಕ್ಕಿದ್ರೆ ಏನ್ ಮಾಡ್ತೀಯ? ನಮ್ಮ 50,000 ಕೊಡ್ತೀನಿ, ನಾನೊಂದು 50,000 ಮಡಿಕತ್ತೀನಿ. 50,000 ಮಡಿಕ ಏನ್ ಮಾಡ್ತೀಯ? 50,000 ಮಡಿಕೊಂಡು ಶೋಕಿ ಮಾಡೋದು. ಸೋಕಿ ಮಾಡೋದು? ಯಾವ ತರ ಸೋಕಿ? ಏನ್ ತಿಂದೆ? ಮಾಮೂಲಿ ಎಲ್ಲಿಗೆಲ್ಲ ಓಟ್ ಗೀಟಲ್ಲಿ ಹೋಗಿ ಹುಡುಗರೆಲ್ಲ ಕರ್ಕೊಂಡು ತಿನ್ನೋದು. ಹುಡುಗನೆಲ್ಲ ಕರ್ಕೋಗಿ ತಿಂದ ಹಾಳು ಮಾಡೋದು. ಸಿಕ್ಕಿರೋ ದುಡ್ಡು. ಈಕೆ ನಿಂಗೇನಾರ ಹೋಯ್ತಾ ನೋಡಿಲಿ 1 ಲಕ್ಷ ದುಡ್ಡು ಸಿಕ್ಕಿದ್ರೆ ಏನ್ ಮಾಡ್ತೀಯ? ಏನು ನಿನ್ನ ಮೊದಲನೇ ಆಸೆ ಏನ್ ಪೂರೈಸ್ಕತೀಯ? ನಾನು ಐಫೋನ್ ತಗೋತೀನಿ. ಐಫೋನ್ ತಗೊಂಡ್ಯಾ? ಐಫೋನ್ ತಗೊಂಡು ರೀಲ್ಸ್ ಮಾಡ್ತೀಯ? ಯಾವ ಥರ ರೀಲ್ಸ್? ವ್ಲಾಗ್ಸ್ ರೀಲ್ಸ್ ಆ್ಯಂಡ್ ವ್ಲಾಗ್ಸ್. ಹಾಂ,
ಗುರು ನಿನ್ಗ ಹೋಯ್ತಾ ದಾರಿಲಿ ಇಲ್ಲ ನೀ ಟ್ಯಾಕ್ಟ್ರ್ ಹೊಡಿ ಹೋಯ್ತಾ ಇದ್ದಲ್ಲಿ ಹೊಲದಲ್ಲಿ ಏನಾದ್ರು 1 ಲಕ್ಷ ದುಡ್ಡು ಸಿಕ್ಕಿದ್ರೆ ಏನ್ ಮಾಡ್ತೀಯ? ಅಲ್ಲ ಮೊದಲನೇ ಆಸೆ ಏನ್ ಪೂರೈಸ್ಕತೀಯ? ಹೊಲದಲ್ಲಿ ಫಸಲು ಚೆನ್ನಾಗಿ ಬೆಳಿಬೇಕಾ? ಏನ್ ಫಸಲು ಹಾಕಬೇಕು? ಏನೋ ಒಂದು ಯಾವ್ದು ಆಗ್ತದೋ ಅದು ಚೆನ್ನಾಗಿ ಬೆಳಿಬೇಕು ಅಷ್ಟೇ. ಫಸಲು ಹಾಕತೀಯ 1 ಲಕ್ಷ ಸಿಕ್ಕಿದ್ರೆ ಸಾಲ ಮಾಡ್ಬೇಕಾಯ್ತ ಸಾಲ ಮಾಡಕ್ ಹೋಗಿ ಫಸಲು ಬೆಳಿಬೇಕಷ್ಟೆ. ಸಾಲ ಮಾಡೋದು ತಪ್ಪುತ್ತಾ? ಫಸಲು ಹಾಕತೀಯ 1 ಲಕ್ಷ ಸಿಕ್ಕಿದ್ರ ಸಾಲ ಮಾಡೋದು ತಪ್ಪುತ್ತ. ರೈತ 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 ದೇಶದ ಅನ್ನದಾತ. ಅಣ್ಣ ಫೋನ್ ನೋಡ್ತಿಲ್ಲ ಅಣ್ಣ ಯಾವಾಗ್ಲೂ ಕೊಯ್ ಬಾಯ್ಲಿ. ನಿಂಗೆ ಹೋಯ್ತಾ ದಾರಿಲಿ 1 ಲಕ್ಷ ದುಡ್ಡು ಸಿಕ್ಕಿದ್ರೆ ಏನ್ ಮಾಡ್ತೀಯಾ? ನಿಮ್ಮ ಹತ್ರ ಕೊಡ್ತೀನಿ ನನ್ನಗ ನಿಜವಲ್ಲ ಅಷ್ಟೊಂದು ಒಳ್ಳೆಯವನು ನೀನು? ಮತ್ತೆ ಯಾರು ನಿನ್ನ ತುಂಬಾ ಒಳ್ಳೆಯವನು ಅಂತಿರು? ಹೇಳೋಣ ಮಾತಾಡೋಣ. ಹೋಯ್ತಾ ದಾರಿಲಿ 1 ಲಕ್ಷ ದುಡ್ಡು ಸಿಕ್ಕಿದ್ರೆ ಏನ್ ಮಾಡ್ತೀಯಾ? ಮೊದಲನೇ ಆಸೆ ಏನ್ ತಗತ್ತೀಯ? ಏನ್ ಮಾಡ್ತೀಯ? ಏನು ತಗೊಳಲ್ವಾ? ಏನು ತಗೊಳಲ್ಲ? ನಿಂಗೆ ಆಸೆನೇ ಇಲ್ವಾ ಲೈಫಲ್ಲಿ? ನಮ್ಮ ದುಡಿಯೋರಲ್ಲಿ ಇರ್ಬೇಕು. ನಾವು ದುಡಿತೀವಲ್ಲ ಆ ದುಡ್ಡಲ್ಲಿ ಇರ್ಬೇಕು, ಸಿಕ್ಕ ದುಡ್ಡಲ್ಲೆಲ್ಲ. ಅಬ್ಬಾ ಏನ ಮರ ಇವಣ್ಣ ಜವಳಕ್ ಬಡಿಕ ರೈಟ್ ಇದ್ದಾಗ ಅಪ್ಪ ಅಣ್ಣ. ಅಣ್ಣ ಮೆಚ್ಚದೆ ಕಣ. ಗಾರೆ ಕೆಲಸ ಮಾಡ್ತಿರೋ ಟೈಮಲ್ಲಿ ಓನರ್ ಬಿಲ್ಡಿಂಗ್ ಅಲ್ಲಿ ನಿಂಗೆ 1 ಲಕ್ಷ ದುಡ್ಡು ಸಿಕ್ಬಿಡ್ತದೆ. ಆಗ ನೀನು 1 ಲಕ್ಷ ದುಡ್ಡಲ್ಲಿ ಏನ್ ತಗತೀಯ ಮೊದ್ಲು? ಫಸ್ಟ್ ಹೋಗಿ ಬಾತ್ರೂಮ್ ಹೋಗ್ಬಿಟ್ಟು ಕೂಡ ಬಂದ್ಬಿಡ್ತೀವಿ ಮನೆಗ. ಬಂದು ಯಾರು ಕೊಡ್ಬೇಕು ಸಾಲ ಇಲ್ಲ ಕೊಟ್ಕೊಂಡು ನಿಮ್ದೇ ಮಡಿಕತ್ತೀನಿ ದುಡ್ಡು. ಸಾಲ ತೀರ್ಸ್ಕತೀಯ? ಅಲ್ವಾ ಕೆಲಸ ಬಂದ್ಬಿಡ್ತೀವಿ ಇದ್ದಾಗ. ಎಷ್ಟು ಸಾಲ ಮಡಿಕೊಂಡಿದ್ಯಾ ನೀನ್? ಆಯ್ತು ಸಾಲ ಒಂದು 30,000 ಇರ್ಬೋದು ಅಷ್ಟೇ. ಈಗ 30,000 ಅಷ್ಟೇ? ಅಲ್ಲ ಆಯ್ತು 30,000 ಇರೋ ಸಾಲಕ್ಕೆ 1 ಲಕ್ಷ ಕೊಟ್ಬಿಟ್ಟೆ. 70,000 ಮಡಿಕತ್ತೀನಿ. 70,000 ಮಡಿಕ ಏನ್ ಮಾಡ್ತೀಯ? ಮೊದ್ಲು ಏನ್ ತಗತೀಯ? ಅದೇ ದುಡ್ಡು ಮಡಿಕೊಂಡು ಮಾಮೂಲಿ ಅವ್ರು ಮಾತಾಡಿ ತರಕಾರಿ ಗಾಲಿ ಬರೀ ಬೆಲಾಟಿ ಸೊಪ್ಪು ಗಾಲಿ. ನೀ ಏನ್ ಮಾಡ್ದೆ ಲಸಿಗಿಟ್ಟ? ನಾನು ಆಲ್ರೆಡಿ ಉತ್ತರ ಕೊಟ್ಟಿನಿ. ಏನ್ ಮಾಡ್ದೆ ನನ್ಗೇನಾರ 1 ಲಕ್ಷ ದುಡ್ಡು ಸಿಕ್ಕಿದ್ರ ಆ ದುಡ್ಡು ನಂಗೆ ಬೇಕಾಗಿಲ್ಲ. ಏನ್ ಮಾಡ್ದೆ? ತಗೋಗಿ ದೇವ್ರ ಉಂಡಿಗೆ ಹಾಕು. ಅಯ್ಯೋ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಆ ದುಡ್ಡು ನಂಗೆ ಬೇಕಾಗಿಲ್ಲ. ಏನ್ ಮಾಡ್ದೆ? ತಗೋಗಿ ದೇವ್ರ ಉಂಡಿಗೆ ಹಾಕು. ಅಯ್ಯೋ ಅಪ್ಪ ಪುಂಗು ಅಂದ್ರೆ ಸುಳ್ಳು ಮಾತಾಡ್ಬಿಡ. ಡಾಕ್ಟರ್ ಸಿಕ್ಕಿದ್ರೆ ಅವನು ದೇವ್ರು ಪುಂಗು ಅಂದ್ರೆ ದೆಂಗ್ತಾವ್ ನೀವು ಹಾಕಿದ್ರೆ ಒಂದು ನೀನು ಟ್ರ್ಯಾಕ್ಟರ್ ಹೊಡಿವಾಗ ನಿಮ್ಗೆ ಏನಾದ್ರು ಹೊಲದಲ್ಲಿ 1 ಲಕ್ಷ ದುಡ್ಡು ಸಿಕ್ಕಿದ್ರೆ ಮೊದಲನೇ ಕೆಲಸ ಏನ್ ಮಾಡ್ತೀಯ? ಏನ್ ತಗತೀಯ? ನಾನು ಬೈಕ್ ತಗತೀನಿ. ಬೈಕ್ ತಗೊಂಡೆ? ಯಾವ ಬೈಕಾ? ಇಲ್ಲ ಅವಶ್ಯ ಯಾವ ಬೈಕ್ ತಗತೀಯ? NS 200 ಅದೇ ನಿನ್ ಕನ್ಸು? ಆಯ್ತು ಹೋಗಪ್ಪ, ತುಂಬಾ ಅರ್ಜೆಂಟ್ ಇದೆ. ಅಣ್ಣ ನಿಂಗ ಹೋಯ್ತಾ ರೋಡಲ್ಲಿ 1 ಲಕ್ಷ ದುಡ್ಡು ಸಿಕ್ಕಿದ್ರ ಮೊದ್ಲು ಏನ್ ತಗತೀಯ? ತಕೊಂಡೋಗಿ ದೇವಸ್ಥಾನಕ್ಕೆ ಹಾಕ್ಬಿಡ್ತೀನಿ. ನಾನು ಸಿಕ್ಕಾಪಟ್ಟೆ ಇಷ್ಟೊಂದು ಒಳ್ಳೇದ? ನಾನು ನಮ್ಗೆ ಗೊತ್ತಲ್ಲ, ನಾನು ಹೋಗಿ ನಾನು ತಗೊಂಡೋಗಿ ಫಸ್ಟ್ ದೇವಸ್ಥಾನ ಉಂಡಿಗೆ ಹಾಕ್ಬಿಟ್ಟು ದೇವ್ರ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತ ಅಂದ್ಬಿಟ್ಟು ಕೇಳ್ಕೊಂಡ್ ಬಂದ್ಬಿಡ್ತೀನಿ. ನಿನ್ ಮನ್ಸು ದೊಡ್ಡದು, ನೀನು ಆತರ ಬರತ್ತೋ. ನೀನು ಹೋಯ್ತಾ ರೋಡಲ್ಲಿ ನಿಂಗೆ 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರೆ ನೀ ಏನ್ ಮಾಡ್ತೀಯ? ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಏನ್ ಮಾಡ್ತೀಯ? ಒಂದ್ ಗಾಡಿ ತಗತೀನಿ. ಯಾವ ಬೈಕು? ಯಾವ್ದು ಚೆನ್ನಾಗಿರೋದು? ಚೆನ್ನಾಗಿರೋದು RX 135. ಇದೇ ನಿನ್ ಡ್ರೀಮಾ? ಇದೇ ನಿನ್ ಕನ್ಸ? RX 135 ಅದ್ಬಿಟ್ರ ಇನ್ನೇನ್ ಮಾಡಲ್ಲ? ಇನ್ನು NS ಅವ್ಯವರ ಚೆನ್ನಾಗಿರೋದು ನೋಡೋದು. ಅಯ್ಯೋ ಮುಂದಕ್ಕೆ ಸಿಕ್ತಾಗ ನೋಡೋದ ಬಿಡೋದ ತಗೊಳೋದು. ಇಷ್ಟೊಂದು ಕೆಟ್ಟಲ್ಲ ನೀನು. ನಾನು ಎಲ್ಲ ನೀನು ಸಂಜು ಅಣ್ಣಂಗ ದೇವ್ರ ಉಂಡಿಗೆ ಹಾಕ್ಬಿಡ್ತೀನಿ. ಹಿಂಗ ನಾವ್ ಅರ್ಧ ಮಾಡಿಕೊಳ್ಳೋದು ದೇವ್ರ ಉಂಡಿಗೆ ಅರ್ಧ ಹಾಕ್ಬಿಡೋದು ಅಷ್ಟೇ. ಇವ್ನು ಅರ್ಧಂ ಪರ್ಧಂ ಒಳ್ಳೆಯವನು ಇವನು. ದೇವ್ರ ಬಂದೇನು ಎತ್ಕೊಂಡನ ಎಲ್ಲ ಪೂಜಾರಿಗಳು ಎತ್ಕೊಬಿಡ್ತಾರಲ್ಲ. ಇಂಥದ್ದೊಂದು ಮ್ಯಾಟ್ರೇ ಗೊತ್ತಿರ್ಲಿಲ್ಲ ನಮ್ಗೆ. ಅದಕ್ಕೆ ಪೂಜಾರಿ ಕೊಡಪ್ಪಂದಿ ನಾವೇ ತಿನ್ಕೊಬಿಡೋದು. ಹಬ್ಬಾ ನಿಂಗ ಹೋಗೋ ದಾರಿಲಿ ನಿಂಗೆ 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರ ಮೊದ್ಲು ಏನ್ ತಗತ್ತೀಯ? 1 ಲಕ್ಷ ರೂಪಾಯಿ ದುಡ್ಡಲ್ಲಿ ನನ್ ಗಾಡಿ ಲೋನ್ 1 ಲಕ್ಷ ಕಟ್ಟಿ ತೀರಿಸ್ತೀನಿ. ಅದಾದ್ಮೇಲೆ ಏನ್ ತಗೊಳಲ್ವಾ? ಅದಾದ್ಮೇಲೆ ಏನ್ ತಗೊಳಲ್ಲ. ನನ್ ಗಾಡಿ ಎಷ್ಟಿದ್ದು ಲೋನು? 6 ಲಕ್ಷ ಅದ. 6 ಲಕ್ಷ 1 ಲಕ್ಷ ಕಟ್ರೆ 5 ಲಕ್ಷ. ಅದ ಲೋನ್ ಕಮ್ಮಿ ಆಯ್ತಾ? ಅಣ್ಣ ಇಷ್ಟೊಂದು ದುರಾಸೆ ಇದ್ದ ನಿಂಗ? ಅಣ್ಣ ಬೇರೆಯವ್ರ ದುಡ್ಡಲ್ಲಿ ನಿನ್ಗೊಂದ್ ಲಕ್ಷ ಸಿಕ್ಕರೆ ನೀ ಬಿಟ್ಬಿಟ್ಟೆ ಹೇಳು. ಬ್ಯಾಟ್ ಬಿಟ್ಬಿಡ್ತೆ ಕಣಪ್ಪ. ಅಲ್ಲ ಬೇರೆಯವ್ರ ದುಡ್ಡಲ್ಲಿ ಗಾಡಿ ಲೋನ್ ತಿರ್ಸ್ಕೊತೀನಿ ಅಂತ ಹೇಳ.
ದುಡ್ತಾನೆ. ಈಗ ನೋಡಿ ನಿಂದು ಬೀದಿ ನೋಡಲ್ ಹೋಯ್ತಿರ್ತದೆ, ನೀನ್ ಬಿದ್ದೋಗಿದ್ರೆ ನಿಂದ ಎತ್ ಕೊಡ್ತೀನಿ. ನೀನ್ ಬೆಳೆಸ್ಕೊ ಹೊಂಟಾಗಿದ್ರೆ ನಾನು ನಿನ್ನ ಹುಡುಕ ತಗೊಂಡ್ ಕೊಡ್ನಾ, ನಾನೇ ಎತ್ ಮಾಡಿ ಹುಡುಕ ಬಂದು ಕೊಡ್ಬೋದಪ್ಪ. ಅವೆಲ್ಲ ಸೀನ್ ಇಲ್ಲ. ಇಲ್ಲ ಸರ್. ನಿನ್ಗ ಹೋಯ್ತಾ ದಾರಿಲಿ ಅಣ್ಣ 1 ಲಕ್ಷ ದುಡ್ಡು ಸಿಕ್ಕಿದ್ರೆ ಏನ್ ಮಾಡ್ತೀಯಾ? 1 ಲಕ್ಷ ದುಡ್ಡು ಸಿಕ್ತಾರೆ ಸ್ಟಾರ್ಟಿಂಗು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಗೋಲ್ಗೆ 10 ರೂಪಾಯಿ ದುಡ್ಡು ಹಾಕ್ತೀನಿ. ಯಾವ ದೇವ್ರಿಗೆ ಆಗ್ತೆ? ಆಯ್ತು ಹೇಳು, ಯಾವ ದೇವ್ರಿಗೆ ಆಗ್ತೆ? ಬಳಿಕ ನೀ ಏನ್ ತಗತ್ತೀಯ? ಅದರಲ್ಲಿ ಫಸ್ಟ್ ನನ್ನ ಪ್ರವೀಣ ನನ್ನ ಗೆಳೆಯಂಗೆ 2 ಚಡ್ಡಿ ಕೊಡ್ತೀನಿ. ಅವೆಲ್ಲ ಅವೆಲ್ಲ ಏನಿಲ್ಲ, ಅವೆಲ್ಲ ಸೀನ್ ಇಲ್ಲ ಗಾಯ್ಸ್. 90,000 ಅಂತ ಬಿಕ್ಕಳ್ತಾ ಇದ್ರೆ ನನಗೆ 99,990 ರೂಪಾಯಿ. 99 ರೂಪಾಯಿನಲ್ಲ, ಅದ್ರಲ್ಲಿ 10 ರೂಪಾಯಿ ದೇವ್ರಿಗೆ ಹಾಕೋದ್ರು. ಇನ್ನು ಅಷ್ಟು ದುಡ್ಡು ಇವ್ನು ಮಡಿಕೊಂಡು ಒಬ್ರಿಗೂ 1 ರೂಪಾಯಿನೂ ತಿನ್ಸಲ್ಲ ಗಾಯ್ಸ್. ಇವ್ನು ಹೇಳೋದೆಲ್ಲ ಬರೀ ಸುಳ್ಳು. ಆಯ್ತು, ಏನ್ ತಗತ್ತೀಯ? ಆಯ್ತು, ಅದು ಪ್ರವೀಣಂಗೆ ಚಡ್ಡಿ ಕೊಡ್ತೀಯ? ಚಡ್ಡಿ. ನಮ್ಮ ವೆಂಕಿಗೆ ಒಂದು ನನಗಲ್ಲ, ಇನ್ನೊಬ್ಬ ವೆಂಕಿಗೆ 2 ಕಲರ್ ಸೀಟ್ಸ್. ಓ, ಆ ವೆಂಕಿ ಅಣ್ಣಗೆ ಜೀಪಿಗೆ. ನಮ್ಮ ಹುಡುಗರುಗಳಿಗೆಲ್ಲ ಫಸ್ಟ್ ಸೌಲಭ್ಯ ನೋಡ್ಬಿಟ್ಟು ಇನ್ ಮಿಕ್ಕು ದುಡ್ಡಲ್ಲಿ ದಾನ ಮಾಡ್ಬಿಡ್ತೀನಿ ಗಾಯ್ಸ್. ಪುಣ್ಯಾತ್ಮ ಸುಳ್ಳು ಗಾಯ್ಸ್, ಎಲ್ಲ 100ಕ್ಕೆ 100 ಸುಳ್ಳು ಗಾಯ್ಸ್. ಅವನು 1 ರೂಪಾಯಿ ಸಿಕ್ಕಿದ್ರು ಅವ್ನು ಈಚೆಗೆ ತೋರ್ಸಲ್ಲ, ಅವನ್ ದುಡ್ಡು ತೋರ್ಸಲ್ಲ. ಗೋಲ್ಕ್ ಹಾಕ್ತೀನಿ, ಇವ್ನಿಗೆ ಹೇಗೆ ತೋರ್ಸ್ಬೇಕು ನಾನು? ಇಲ್ಲ ಗಾಯ್ಸ್, ಎಲ್ಲ ಸುಳ್ಳು ಸುಳ್ಳು ಗಾಯ್ಸ್. ಅವನು ಯಾವ ಗೋಲ್ ಕುಕ್ಕು ಹಾಕಲ್ಲ, ಆಗ್ತಾನೆ. ಸಂದೀಪ್, ನೀವು ಹೋಯ್ತಾ ದಾರಿಲಿ 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರೆ ಏನ್ ಮಾಡ್ತೀಯ ನೀನು? ಒತ್ಕೋತೀಯ? ಮೊದಲನೇ ಏನ್ ತಗತ್ತೀಯ? ಏನು ನೀನು ಆಸೆ ಪೂರೈಸ್ಕೊತೀಯೋ, ಇಲ್ಲ ಆ ದುಡ್ಡು ಬೇಡ ಅಂತ ಬಿಸಾಕ್ಬಿಟ್ಟು ಹೊಂಟೋಯ್ತೀಯೋ? ಬಿಸಾಕಲ್ಲ. ಏನ್ ಮಾಡ್ಬೇಕು ಅಂತ ಮಾಡ್ತೀನಿ. ಒಯ್ಕೊಂಡ್ರಣ ಇಲ್ಲಿ ಕೇಳು ಮಾತಾಡೋರ್ಗು ಹೊಸ ರೆಸ್ಪೆಕ್ಟ್ ಕೊಡು. ಓ, ಈಗ ನಿಂಗ ಹೋಯ್ತಾ ದಾರಿಲಿ, ಇಲ್ಲ ನೀನು ಗಾರೆ ಕೆಲಸ ಮಾಡೋದು, ಗಾರೆ ಕೆಲಸ ಮಾಡುವಾಗ ಓನರ್ ಬಿಲ್ಡಿಂಗ್ ಅಲ್ಲಿ 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಬಿಟ್ರ ಏನ್ ಮಾಡ್ತೀಯಾ? ಏನ್ ಮಾಡಿ ಖರ್ಚು ಮಾಡ್ತೀನಿ? ಏನ್ ತಗತ್ತೀಯ? ಯಾವ ತರ ಖರ್ಚು ಮಾಡ್ತೀಯಾ? ಏನೇನ್ ತಕೊಂಡ್ ಖರ್ಚು ಮಾಡ್ತೀಯಾ? ಬೇಕಾದ್ರೆ ಖರ್ಚು ಮಾಡ್ತೀನಿ ಕಣ ಮರ. ಅದೇ ಏನೇನ್ ತಗತ್ತೀಯ? ಏನು 1 ಲಕ್ಷ ರೂಪಾಯಿಗೂ 1 ಲಕ್ಷ ರೂಪಾಯಿ ತಗೊಳಲ್ಲ, ಎಷ್ಟು ಬೇಕು ಅಷ್ಟು ತಗತ್ತೀನಿ. ಮಿಕ್ಕದ್ ಮಾಡಿ ಯಾವ ಹೋಟ್ಲ್ ಮಾಡ ಇತ್ತಗಂತ 1 ಲಕ್ಷ ರೂಪಾಯಿ ಹಂಗಲ್ಲ. ಯಾವ್ದು ನೀನು ಹಂಗಾರ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಎಣ್ಣೆಗಳು ಹೊಡೆಯಕ್ ಸ್ಟಾರ್ಟ್ ಮಾಡ್ಬಿಡ್ತಿದಿಲ್ವಾ? ಯಾವ್ಯಾವ್ದು ಹೊಡೆದೆ? ನಂತ ಕಾಸಿರ್ಲಿ ಬಿಡಿ, ಹೊಡೆಯೋದೇ ಲೋಕಲ್. ಯಾವ್ದು ನಿನ್ ಬ್ರ್ಯಾಂಡು? ಚಾಯ್ಸು. ಆ ಚಾಯ್ಸ್ ಹೊಡ್ಕತ್ತಿದ್ರೆ 1 ಲಕ್ಷ ರೂಪಾಯಿ ಅದನ್ನೇ ತೀರಾ ಗಂಟ ಅದೇ. ನಿಂಗೇನು ಆಸೆನೇ ಇಲ್ಲ. ನಿಮ್ಗೆ ಹೋಯ್ತಾ ದಾರಿಲಿ 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರೆ ನೀವು ಏನ್ ಮಾಡ್ತೀರ? ಏನ್ ಮಾಡಿದ್ರೆ ಏನ್ ಮಾಡ್ತೀರ? ಎತ್ಕೊಂಡು ನಿಮ್ಮ ಹತ್ರ ಹೋಗ್ಬಿಡ್ತೀವಿ. ನಿಜಲ್ವ? ಯಾರಂತವ್ರಿಗೆ? ಯಾರು ಕೊಡ, ಯಾವ ಕಾರಣಕ್ಕೂ ಕೊಡಲ್ಲ. ಅದೇ ನೀವು 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರ ಆ ದುಡ್ಡನ್ನ ಯಾವ್ದಕ್ ಬಳಸ್ಕೊತೀರ? ಶಿವನೇ ಮನೆಗಿನ ಮಾಡ್ಕೊತೀವಿ ಸಿಕ್ಕಿದ್ರ. ಇಲ್ಲ ಅಂದ್ರೆ ಕಷ್ಟ ಸುಖಕ್ಕೆ ಯಾವ್ದಕ್ಕಾರ ಒಂದು ಬಳಸ್ಕೊತೀವಿ. ಅಲ್ಲ, ಆ ದುಡ್ಡು ದೇವ್ರಿಗೆ ಉಂಡಿಗೆ ಏನೋ ಹಾಕ್ಬೇಕಲ್ವ? ಹಾಕ್ತಿವಿ, ದೇವ್ರಿಗೂ ಹಾಕ್ತಿವಿ. 1 ಲಕ್ಷ ಸಿಕ್ಬಿಟ್ರ 20,000 ರೂಪಾಯಿ ದೇವ್ರಿಗೆ ಹಾಕ್ಬಿಡ್ತೀವಿ ಗಣಪತಿ. 20,000 ರೂಪಾಯಿ 80,000 ರೂಪಾಯಿ ನೀವು. ಇನ್ನು 80,000 ರೂಪಾಯಿ ಶ್ರಮಣ ಬಾಯ್ಲಿ. ಆಯ್ತು, ಬ್ಯಾಟ್ರಿ ಚಾರ್ಜ್ ಮಾಡ್ಕೊ. ಹತ್ತಿನ ಬಂದೆ. ಸರಿ, ಬರುವ. ಆಯ್ತು. ಏನ್ ಸಮಾಚಾರ? ನಿನ್ ಬಾಯಿಂದ ಒಂದ್ಸರಿ ಹೇಳ್ಬಿಡು. ಇದನ್ನೇ ಹಾಕ್ಬಿಡ್ತೀನಿ ಬಿಡು ಲಾಸ್ಟ್. ಜಿಪೇ, ನಿಂಗೊಂದು ಪ್ರಶ್ನೆ. ನಿಂಗೆ ಹೋಯ್ತಾ ದಾರಿಲಿ 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರೆ ಅದನ್ನ ಏನಕ್ಕೆ ಯೂಸ್ ಮಾಡ್ಕತಿಯಾ? ಕರೆಕ್ಟಾಗಿ ಹೇಳು. ಸಿಕ್ತಾ ಯಾರ ಕೊಟ್ಬಿಡೋದು ಪಾಪ ಭಿಕ್ಷುಕ್ರಗ ಪಕ್ಕ ಮಿಸ್ ಇಲ್ಲ. ಒಂದೊಂದು ವಾರ ರೈಸ್ ಮಾಡಿ ಹಂಚ್ಬಿಡೋದು. ಒಂದು ರೈಸ್ ನಿಜಲ್ವೇ? ಯಪ್ಪ, ಏನು ಇಷ್ಟು ಒಳ್ಳೆಯವರು. ಇಲ್ಲ ಗೈಸ್, ಇವ್ರ ಹತ್ರ ಒಳ್ಳೆ ಮನ್ಸಿದೆ ನಿಜವಲ್ಲ. ನಾನು ಅದನ್ನ ನೋಡಿದ್ದೀನಿ. ನಿಜವಲ್ಲಿ ಒಂದೊಂದು ವಾರ
ಪಕ್ಕ ಮಾಡ್ತಾರೆ. ಯುವ ಸಂಭ್ರಮಕ್ಕೆ ಖರ್ಚಾಕಂಡ್ರವ್ರೆಲ್ಲ ನಮ್ ಬಾಯ್ಸ್ಗಳಿಗೆಲ್ಲ ಇವ್ರೆ ನೋಡಿ. ವಿಕ್ಕೆ ಎಷ್ಟು ಖರ್ಚಾಯ್ತು ಯುವ ದಸರಲ್ಲಿ? ಇಲ್ಲ ಒಂದ್ 2-3 ಸಾವಿರ ನನ್ ಖರ್ಚೆ ವೆಂಕಟೇಶ್ ಅಣ್ಣ ಯಾಕಣ. ಪುಣ್ಯಾತ್ಮ. ಅಯ್ಯ, ನೀನು ಹೋಗೋ ದಾರಿಲಿ ನಿಂಗೆ ಏನಾರು 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರ ಆ ದುಡ್ಡನ್ನ ಏನಕ್ಕೆ ಯೂಸ್ ಮಾಡ್ಕೊಂಡೆ? ಹಂಗಲ್ಲ, ಅದು ಸಿಕ್ತು ಅನ್ಕೋ ಐರಮ್ರ, ಆ ದುಡ್ಡನ್ನ ಏನಕ್ಕೆ ಯೂಸ್ ಮಾಡ್ಕೊತೀಯ? ಆಟಲ್ ಅಂತ ತೋರಿಸ್ತೀನಿ. ಯಾವ್ದಾರ ಉಪಯೋಗ ಇದ್ ಮಾಡ್ಕೊಳ್ಳೋದು. ಯಾವ್ದಕ್ಕೆ ಯಾವ್ದು ಅದೇ ಏನಕ್ಕೆ ಯೂಸ್ ಮಾಡ್ಕೊಂಡೆ? ಯಾವ್ದಕ್ ಬೇಕು, ಯಾವ ಅರ್ಜೆಂಟ್ ಇರುತ್ತೆ ಅದಕ್ಕೆ ಯೂಸ್ ಮಾಡ್ಕೊಳ್ಳೋದು. ಅದೇ ಏನ್ ಅರ್ಜೆಂಟ್ ಇರ್ತದೆ? ಕಾಸ್ಟ್ ಏನು ತಗೋಬೇಕು ಅಂತ ಇದಿಲ್ವಾ? ಡ್ರೀಮ್ ಇಲ್ವಾ? ಏನು ಇಲ್ಲ, ಈಗ ಸಾಕು. ತಾಣಿಲ್ವಾ ಈಗ? ತಾಂಡನಲ್ಲ ಈಗ ಏನ್ ಜೀತ ಆಟ? ಅದಕ್ಕೆ ಸಾಲ ಗಿಲ ತೀರ್ಸ್ಕೊಳಲ್ವಾ? ಅದನ್ನೇ ಹೇಳ್ತದ, ಏನ್ ಅರ್ಜೆಂಟ್ ಇರ್ತ ಹೇಳಕ್ ಯಾಕೆ ಹೇಳ್ತಿದ? ಬಿದ್ದು ಓಡ್ತಿದ್ದಿಲ್ಲ ವಿಡಿಯೋ ಆನ್ ಮಾಡಿದ್ರ. ನಿಂಗೊಂದು ಪ್ರಶ್ನೆ ಗುರು, ನೀ ಹೋಗೋ ದಾರಿಲಿ ಎಲ್ಲಾರು ಹೋಯ್ತಿರ್ತಿದೆ, ಆ ದಾರಿಲಿ ನಿಂಗೆ 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರ ಅದನ್ನ ಏನಕ್ಕೆ ಯೂಸ್ ಮಾಡ್ಕೊಂಡೆ? ಏನ ಆ ದುಡ್ಡನ್ನ ನಾನು ಪಾಪ ಬಡವ್ರು ಕೊಟ್ಬಿಡ್ತೀನಿ ಗುರು. ಬೇಡ, ನಮ್ದೇ ನಮ್ಗೆ ಉಳಿಯಲ್ಲ. ನಾವು ಗೆದ್ದು ನಾವು ಉಳಿಯಲ್ಲ. ಗೆದ್ದು ನಾವು ಗೆದ್ದೇ ನಮ್ಗೆ ಉಳಿಯಲ್ಲ. ನಾ ಬಡವ್ರು ಕೊಟ್ಬಿಡ್ತೀವಿ. ಬಡವ್ರು ಯಾರು ಕೊಟ್ಬಿಡ್ತೀಯಾ? ಬಡವ್ರು ಫುಲ್ ಬಡವ್ರು ಆಗಿರೋ, ಅತಿ ಬಡವ್ರು, ಅವ್ರಿಗೆ ಗೇಕ ತಿನ್ನಕ್ಕಾಗಲ್ಲ ಅಂತವ್ರು ಕೊಟ್ಬಿಡ್ದು. ಮೆಚ್ಚಿದೆ ಬಿಡು. ಉಳಿಯಲ್ಲ ಗುರು, ಅದು ಮಡಿಕಂದ್ರೆ ನಮ್ದು. ನೋಡೋಣ. ಎಲ್ಲ ಬುಡಂಗು ಗಾಯ್ಸ್, 1 ಲಕ್ಷ ಸಿಕ್ಕಿದ್ರು ಜೂಮ್ ಮಾರ್ಕು ಒಬ್ರಿಗೂ 1 ರೂಪಾಯಿ ಕಾತ್ಕೊಡೋದು. ಇಲ್ಲಿ ಕೇಳಿಲಿ, ನೀನು ಹೋಯ್ತಿರೋ ದಾರಿಲಿ ನಿಂಗೆ ಎಲ್ಲಾರು ಹೋಯ್ತಿರ್ತಿದೆ, ಆ ದಾರಿಲಿ ನಿಂಗೆ ಏನಾರು 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರೆ ಆ ದುಡ್ಡನ್ನ ಏನು ಮಾಡಿದೆ? ಏನಕ್ಕೆ ಯೂಸ್ ಮಾಡ್ಕೊಂಡೆ? ಫಸ್ಟ್ ಎತ್ಕೋ ಗಾಡಿ ತಗೋತೀನಿ. ಯಾವ ಗಾಡಿ? ಎಕ್ಸ್ಪಲ್ಸ್. ಯಾವ್ದು? ಎಕ್ಸ್ಪಲ್ಸರ್ 200. ಎಕ್ಸ್ಪಲ್ಸರಾ? ಎಕ್ಸ್ಪಲ್ಸ್. ಅದಕ್ಕೆ ಎಷ್ಟು ಅದು? ಅದು 2 ಕಾಲು ಲಕ್ಷ. 1.5. 1 ಲಕ್ಷ ಕಟ್ಬಿಟ್ಟು 50,000 ರೂಪಾಯಿ ಏರ್ ಹಾಕ್ಬಿಟ್ರೆ ತಗೊಳ್ತಿದ್ದೆ. ಕಂಡೋರ್ ದುಡ್ಡಲ್ಲಿ ಗಾಡಿ ತಗೊಳ್ಳೋ ಆಸೆ ನಿಮಗೆ. ನೀ ಏನ್ ಮಾಡಿದ್ರು? ನಾನು ಎಕ್ಸೆಲ್ ಬಿಡು ಸಂತು ನೀ ನಮ್ಮ ಮನು ವೈವಾದರ ವಿಡಿಯೋ ಮಾಡು. ನೀನ್ ಮಾಡಿದ್ರೆ ಏನು? ಆಯ್ತು ನಿಮ್ಮ ಆಯ್ತು ನೋಡ್ರ ಯಾರು ಕಮೆಂಟ್ ಜಾಸ್ತಿ ಏನು ಆಯ್ತು, ಓಲಿ ನಿನ್ ಮುಖ ಮುಚ್ಕೊಂಡೆ ಉತ್ತರ ಕೊಟ್ಬಿಡಪ್ಪ. ಆಯ್ತು ಆಯ್ತು ಹೇಳು. ನೀನ್ ಹೋಗೋ ದಾರಿಲಿ ನಿಂಗೇನಾರು 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರೆ ಅದನ್ನ ಏನಕ್ಕೆ ಯೂಸ್ ಮಾಡ್ಕತೀಯ? ಬೆಳಗಾನ ಕೂತ್ಗೆ ಎಣ್ಣೆ ಹೊಡಿತೀನಿ. ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಚಿರೋ, ನೀನು ಹೋಗೋ ದಾರಿಲಿ ನಿಂಗೇನಾರು 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರ ಆ ದುಡ್ಡನ್ನ ಏನಕ್ಕೆ ಯೂಸ್ ಮಾಡ್ಕೊಂಡೆ? ಆ ದುಡ್ಡನ್ನ ತಗೋಗಿ ನಮ್ಮ ಕಾಕನಕೋಟೆ ಕಾಡಲ್ಲಿ ಕಾಡು ಜನವರ ತಗೋಗಿ ದಾನ ಮಾಡೋದು ಎಲ್ಲನೂ 1 ರೂಪಾಯಿನೂ ಮಡಿಕೊಳ್ಳಲ್ಲ. ಬೇಡ. ಒಪ್ತೆ ಕಡೆ ಒಪ್ತೆ. ನಿನ್ ಕತ್ತೆತ್ತು ಹೇಳ. ನಿನ್ಗೆ ಹೋಗೋ ದಾರಿಲಿ ಏನಾರು ನಿಂಗೆ 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರ ಆ ದುಡ್ಡನ್ನ ಏನಕ್ಕೆ ಯೂಸ್ ಮಾಡ್ಕತೀಯ? ಫೋನ್ ತಗೊಂಡೆ. ಯಾವ ಫೋನ? iPhone 13 Pro Max. ಮಾತಾಡೋ ನಾಚ್ಕೊಂಡ ಯಾಕೆ ನಾಚ್ಕೊಂಡೆ? 15 Pro. ನೀ ಎಲ್ಲೋ ಹೋಯ್ತಿರ್ತಿದೆ, ಆ ಹೋಗೋ ದಾರಿಲಿ 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರ ಆ ದುಡ್ಡನ್ನ ಏನಕ್ಕೆ ಯೂಸ್ ಮಾಡ್ಕೊಂಡೆ? ಅನಾಥ ಮಕ್ಕಳು ಕೊಡ್ಬೋದು ನಾನು. ಎಲ್ಲಿ ನೋಡ್ಕೊಂಡ್ ಬಂದಿದ್ದೆ ಅನಾಥ ಮಕ್ಕಳು? ನೋಡ್ಕೊಂಡ್ ಬಂದಿನ ಕಳ ಪ್ರತಾಪ್ ಬರಲ್ಲ ಅಂದನ ಮಾಡಿಸಿದ್ರಲ್ಲ, ಅಲ್ಲೇ ತಗೊಂಡೋಗಿ ಕೊಟ್ಬಿಡೋದು. ಅವ್ರಿಗೆಲ್ಲ ಮಾಡಿಸ್ಕೊಟ್ಬಿಡೋದು. ಅವ್ರಿಗೆ 1 ಲಕ್ಷ ಸಿಕ್ಕಿದ್ರೆ ಜಾಸ್ತಿ ಸಿಕ್ಕಿದ್ರೆ ಏನ್ ಮಾಡಿದೆ? ಕಥೆನೇ ಬೇರೆ ಅಂದ್ರೆ ನನ್ನ ಡ್ರೀಮ್ಸ್ ಏನಾಯ್ತದೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮಿಕ್ಕಿದಲ್ಲಿ ದಾನ ಮಾಡ್ತೀನಿ. ಹಲೋ ಹೇಳಿ. ಅತ್ಕಮ್ಮ ಏನ್ ಮಾಡ್ತಿದ್ರಿ? ನಾನ್ ಏನ್ ಮಾಡಿ ಅಂತ ಯೋಚನೆ ಮಾಡ್ತಾವನಿ. ಅದೇನೋ ನಿಮ್ ಕಷ್ಟ ಹೇಳಿ. ನಿಮ್ಗೊಂದು ಪ್ರಶ್ನೆ. ಹೇಳಿ. ನೀವು ಹೋಗೋದು ಎಲ್ಲಾರು ಹೋಯ್ತಾ ಇರ್ತಿದ್ರಿ, ಆ ದಾರಿಲಿ ನಿಮ್ಗೆ 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ರ ಆ ದುಡ್ಡನ್ನ ಏನಕ್ಕೆ ಯೂಸ್ ಮಾಡ್ಕೊಂಡಿರಿ? ಇದೇನ್ ಪ್ರಶ್ನೆ ಇದು? ಇದೊಂಥರ ಪ್ರಶ್ನೆ. ಹೇಳಿ ಸಂಜೆ ಫೋನ್ ಮಾಡಿದ್ಲಾ? ಪ್ರಶಾಂತ, ನಾನು ಫಸ್ಟ್ ಏನ್ ಮಾಡ್ತೀನಿ ಗೊತ್ತಾ? ಫಸ್ಟ್ ನನ್ಗ ತಗೋ ಹೋಗಿ 1 ಲಕ್ಷನುವೆ ನನ್ಗೆ ಇಷ್ಟವಾಗಿರೋ ಬಟ್ಟೆಗಳನ್ನೆಲ್ಲ ತಗೊಬಂದ್ಬಿಡ್ತೀನಿ ಪ್ರಶಾಂತ. ಇಷ್ಟ ಆಗಿರೋ ಬಟ್ಟೆಗಳೆಲ್ಲ ಎಷ್ಟೆಷ್ಟು ಸಾವಿರ ರೂಪಾಯಿ ನಾವು ತಗದ್ರಿ? ಎಷ್ಟೇ ನಾನು ಬ್ರಾಂಡೆಡ್ಗೆಲ್ಲ ಹೋಗಲ್ಲ, ನೀವ್ ಬೈ ನಂಗ. ಮತ್ತೆ
ನನಗೆ ಒಟ್ನಲ್ಲಿ ಎಷ್ಟು ಬೇಕೋ ಅಷ್ಟು ತಗತ್ನಿ ಫಸ್ಟು ಅದೇ 100 ರೂಪಾಯಿ 3 ನಾನೇ 100 ರೂಪಾಯಿ 3 ಅಂತ ಇರ್ತಾರಲ್ಲ ಅದೇ ಇದು ಹೊಲಂಪೇಟೆಗೆ ಸತ್ರ ಮಂತ ಚೆನ್ನಾಗಿರೋನೇ ತಗತ್ನಿ ಆರ್ಡರ್ ಮಾಡ್ಸಿದ್ರೆ ತುಂಬಾ ನನ್ ಬಟ್ಟನೆ ಇರ್ಬೇಕು ವಾರ್ಡ್ರೋಬ್ ತುಂಬಾ ನಿನ್ಬಿಟ್ಟೆ ಎಲ್ಲ ಬಟ್ಟೆಗಳು ತಗೊಳ್ತಿದ್ರಿ ಅಷ್ಟ್ ಸಮಾಧಾನ ಮಾಣಿ ಯಾರೋ ಒಂದ್ 50,000 ದಾನ ಮಾಡೋಣ ಮನ್ಸಿಲ್ವಲ್ಲ ಮಾಡಿ ನಿನಗೆ ನಮ್ಮಂತವ್ರಿಗ ನನ್ ಗಂಡಗ ಒಂದ್ 50,000 ಕೊಡ್ತೀನಿ ಅಂತ ಹೇಳಿವಲ್ಲ ನೀನು ನಾನು ಹಿಂಗೆ ಅನ್ಕೊಂಡೆ 50,000 ನಾನ್ ಮಡಿಕೊಂಡು 50,000 ನನ್ ಗಂಡ ಕೊಡ್ತೀನಿ ಅಂತ ಇಲ್ಲ ನೀನು 1,00,000 ರೂಪಾಯಿ ಬಡ ತಗೊಂಡ್ಬಿಡ್ತೀನಿ ಅಂದ್ಬಿಟ್ಟು ಅನ್ನಿಲ್ಲ 1,00,000 ರೂಪಾಯಿ ಬಡ ತಗೊಂಡ್ಬಿಡ್ತೀನಿ ಅಂದ್ಬಿಟ್ಟು ಮಮ್ಮಿ ನಿಮ್ಗೆ ನೀವೇನ್ ಇಷ್ಟಪಟ್ಟರಿ ನಾನ್ ತಕೊಡ್ಬೇಕು ಅಂತ ನನ್ ಮನ್ಸಲ್ಲಿ ಇತ್ತು ಸತಿ ನನ್ ಹೆಂಡತಿನೇ ತಗೊಂಡ್ಲಲ್ಲ ಬರೀ ಡೌಗಳು ಮಾಣೆ ಬಿಡು ಅದ ಇವ್ನು ಹೇಳ್ತಾನ ಸಿಂಧುಗ ಬಿಡು ಮಾಣಿ ನೀನ್ ಒಳ್ಳೆ ಏನ ನಿನ್ ಪುಂಗದಲ್ಲ ನೀನ್ ಒಳ್ಳೆ ಮನ್ಸ್ ಒಳ್ಳೇದಾಯ್ತದೆ ಅಂತ ನಂಗೆ ಇದು ಮಮ್ಮಿ ನಾನು 50,000 ತಕೊಡಲ್ಲ ನೀವ್ ಜಾಸ್ತಿ ಹೋದ ನೀವು ರೀಲ್ಸ್ ಮಾಡ್ಬೇಕಾಯ್ತ ಅಂದ್ಬಿಟ್ಟು ಊರಿಗೆ ಬರ್ತಿದ್ವಲ್ಲ ಅದಕ್ಕೆ ನಾ ಬರಲ್ಲೇ ಇಲ್ವಲ್ಲ ಯಾಕ ಬರಲ್ಲ ನಾನು ನಿಮ್ ಬಯ್ಯ ನನಗೂ ಹೊಡ್ದ್ಬಿಟ್ಟು ಕಳ್ಸ್ಬಿಟ್ಟಾರ ನಾ ಯಾಕ್ ಬರ್ನಿ ಅಯ್ಯೋ ನಮ್ ಭಯ ದೇವ್ರಂತ ಮನ್ಸ ಇಷ್ಟ್ ದಿನ ಬೇಕಾಯ್ತು ಸುಳ್ಳೆ ಎಲ್ಲ ಬಂದ್ಬಿಟ್ಟಿದೋ ನಮ್ ಪ್ರವಿ ಅಣ್ಣ ಒಂದ್ ನಾಯಿಗೂ ಹೊಡೆದಿಲ್ಲ ಅದ್ರಲ್ಲಿ ನಿಮ್ಗೆ ಹೊಡೆದ್ಬಿಟ್ರ ನಾಯಿ ಅನ್ಕ ನನಗೂ ರುಬ್ಬರ ಇರ ಬರ ಹಾ ಇರ ಬರ ಕ್ಯಾಣ ಎಲ್ಲ ತಕ ಹಾಕ ನನಗೂ ರುಬ್ಬರ ಏನೋ ಮಾಡ್ರಪ್ಪ ಆಯ್ತು ಸರಿ ಮಾಡಿ ಬಿಡು ಆಯ್ತು ಬತಾವಿ ಮತ್ತೆ ಗೈಸ್ ನೋಡಿದ್ರಲ್ಲ ನಮ್ಮ ಹುಡುಗರೆಲ್ಲ 1,00,000 ರೂಪಾಯಿ ದುಡ್ಡು ಸಿಕ್ಕಿದ್ರೆ ಏನು ಮಾಡ್ತಾರೆ ಅಂತ. ಮತ್ತೆ ಗೈಸ್ ನಿಮ್ಗೇನಾರ ಹೋಗೋ ದಾರಿಲಿ ಎಲ್ಲರೂ 1,00,000 ರೂಪಾಯಿ ದುಡ್ಡು ಸಿಕ್ಕಿದ್ರೆ ನೀವೇನು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟೇ. ಓಕೆ, ಬಾಯ್ ಬಾಯ್, ಟಾಟಾ.